ಭೂಮಿ ಅಸ್ತಿತ್ವಕ್ಕೆ ಬಂದದ್ದು ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಸೌರವ್ಯೂಹದಲ್ಲಿ ಸೂರ್ಯ ಅಸ್ತಿತ್ವಕ್ಕೆ ಬಂದ ಸುಮಾರಿಗೆ ಭೂಮಿಯೂ ಅಸ್ತಿತ್ವಕ್ಕೆ ಬಂತು. ಅನಿಲ ಹಾಗೂ ಧೂಳಿನಿಂದ ಕೂಡಿದ ಮೋಡ ತನ್ನಷ್ಟಕ್ಕೆ ತಾನೇ ಕುಸಿಲಾರಂಭಿಸಿದ್ದರಿಂದ ಭೂಮಿ ಹಾಗೂ ಇತರ ಗ್ರಹಗಳು ಬಹುಮಟ್ಟಿಗೆ ರೂಪುಗೊಂಡವು ಅಂತ. ಅದಾದ ಮೇಲೆ ಸುಮಾರು 380 ಕೋಟಿ ವರ್ಷಗಳ ಹಿಂದೆ ಜೀವ ಉತ್ಪತ್ತಿಯಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಮೊದಲು ಭೂಮಿ ಅಂತೂ ಒಂದು ನರಕ ಥರ, ಇವತ್ತು ವೀನಸ್ ಅಂತ ಏನು ಹೇಳ್ತೀವಿ ಆ ರೀತಿ ಇತ್ತು. ಆವಾಗ ಮಂಗಳ ಗ್ರಹದಷ್ಟು ದೊಡ್ಡದಾದ ಒಂದು ಆಕಾಶಕಾಯ ಒಂದು ಅದಕ್ಕೆ ಬಡಿದಿದ್ದರಿಂದ ನಮ್ಮ ಚಂದ್ರ ಉತ್ಪತ್ತಿಯಾದ, ನಮ್ಮ ಚಂದ್ರನ ಉಗಮವಾಯಿತು ಅಂತ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಪುರಾವೆಗಳು ಇದೆ. ಸುಮಾರು 380 ಕೋಟಿ ವರ್ಷಗಳ ಹಿಂದೆ ಜೀವ ಅಸ್ತಿತ್ವಕ್ಕೆ ಬಂತು. ಸುಮಾರು 240 ಕೋಟಿ ವರ್ಷಗಳ ಹಿಂದೆ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವಂತಹ ಸಯನೋಬ್ಯಾಕ್ಟೀರಿಯಾ ಅನ್ನುವಂತಹ ಜೀವಿಗಳು ಉತ್ಪತ್ತಿಯಾದ್ದರಿಂದ ನಾವು ಇಂದು ತಿಳಿದಿರುವಂತಹ ಜೀವಿಗಳ ಉಗಮ ಮತ್ತು ವಿಕಾಸಕ್ಕೆ ಸಾಧ್ಯ ಆಯಿತು. ಸುಮಾರು 54 ಕೋಟಿ ವರ್ಷಗಳ ಹಿಂದೆ ಜೀವದ ವೈವಿಧ್ಯತೆಯಲ್ಲಿ ಒಂದು ಸ್ಫೋಟನೆ ಆಯಿತು, ಒಂದು ಕ್ರಾಂತಿನೇ ಆಯಿತು ಅನ್ಬೋದು. ಅದಾದ ಮೇಲೆ ಸುಮಾರು 250 ಕೋಟಿ ವರ್ಷಗಳ ಹಿಂದೆ ನಾವು ಇವತ್ತು ಡೈನೋಸಾರ್ಗಳು ಅಂತ ಏನು ಹೇಳ್ತೀವಿ, ದೈತ್ಯ ಸರೀಸೃಪಗಳು, ಅವು ಅಸ್ತಿತ್ವಕ್ಕೆ ಬಂದವು. ಅದಾದ ಮೇಲೆ ಅವು ಸುಮಾರು 22.5 ಕೋಟಿ ವರ್ಷಗಳ ಹಿಂದೆ ನಶಿಸಿ ಹೋದವು ಡೈನೋಸಾರ್ಗಳು. ಆಗ ಸಸ್ತನಿಗಳು ಅಂತ ನಾವೇನು ಹೇಳ್ತೀವಿ, ಮ್ಯಾಮಲ್ಸ್, ಅವುಗಳು ಪ್ರವರ್ಧಮಾನಕ್ಕೆ ಬಂದವು. ಅವುಗಳು ವಿಕಾಸ ಹೊಂದುತ್ತಾ ಹೊಂದಿ ಕಡೆಗೆ ನಾವು ಮಾನವರು ಇವತ್ತು. ಮಾನವರು ಉಗಮ ಅನ್ನೋದಕ್ಕಿಂತ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಚಿಂಪಾಂಜಿ ಯಾವುದೋ ಒಂದು ಜೀವಿ 2 ಕವಲುಗಳಾಗಿ ಒಡೆದು ಒಂದು ಚಿಂಪಾಂಜಿಯಾಗಿ ಇನ್ನೊಂದು ಆದಿ ಮಾನವರ ರೂಪವನ್ನು ತಳೆದು ಅದು ಮುಂದೆ ಮಾನವನ ಅಭಿವೃದ್ಧಿಗೆ ಎಡೆ ಮಾಡಿಕೊಟ್ಟಿತು. ಸಹೆಲಾಂಥ್ರೋಪಸ್ ಚಾಡೆನ್ಸಿಸ್ ಅಂತಾರೆ. ಮೊದಲು ಮರದ ಮೇಲೆ ಇದ್ದಿದ್ದು, ಆಮೇಲೆ ನೆಲದ ಮೇಲೆ ಓಡಾಡೋಕ್ಕೆ ಶುರುವಾಯಿತು. ಆಮೇಲೆ ಮಾನವ ಅನೇಕ ಟೂಲ್ಸ್ ಅಂತ ಏನು ಹೇಳ್ತೀವಿ, ಅನೇಕ ಪರಿಕರಗಳನ್ನು ತಯಾರಿಸೋದಕ್ಕೆ ಶುರು ಮಾಡಿದ, ಬೆಂಕಿನ ಕಂಡುಹಿಡ್ಕೊಂಡ. ಇವತ್ತು ಸಿವಿಲೈಸೇಷನ್ ಅನ್ನೋ ನಾಗರಿಕತೆಗಳು ಶುರುವಾಗಿ ನಾಗರಿಕ ಮಾನವ ಇವತ್ತು ಸೌರವ್ಯೂಹದ ಇತರ ಲೋಕಗಳಿಗೂ ತನ್ನ ಪ್ರತಿನಿಧಿಗಳನ್ನು ಕಳಿಸೋದಕ್ಕೆ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ತಾನೇ ಅಲ್ಲಿಗೆ ಹೋಗಿ ಬಂದಿದ್ದಾನೆ. ಇನ್ನು ಕೊನೆಯದಾಗಿ ಇವತ್ತು ಭೂಮಿಯ ಒಂದು ಅನನ್ಯವಾದ ವಿಶಿಷ್ಟವಾದ ಪರಿಸರ ಏನಿದೆ ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ಮನೋಧಾರಣೆಯ ಇವತ್ತು ನಮಗೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅನಿಯಂತ್ರಿತವಾದ ಕಾರ್ಬನ್ ಅಂತ ಏನು ಹೇಳ್ತೀವಿ, ಇಂಗಾಲ, ಇದನ್ನು ವಾತಾವರಣಕ್ಕೆ ಬಿಡೋದರಿಂದ ಯಾವ ರೀತಿ ದುಷ್ಪರಿಣಾಮ ಆಗಬಹುದು, ಹಾಗೆ ಆಗತ್ತೆ ಅಂತಲ್ಲ, ಆಗಬಹುದು ಅನ್ನೋದರ ಬಗ್ಗೆ ಎಚ್ಚರಿಕೆಯ ಗಂಟೆ ನಮ್ಮ ಪಕ್ಕದಲ್ಲೇ ಇರುವಂತಹ ಶುಕ್ರ ಗ್ರಹ ವೀನಸ್ ನರಕ ಸದೃಶವಾದದ್ದು ಕೊಡುತ್ತೆ. ಇದಕ್ಕೆ ಕಾರಣ ಅದರಲ್ಲಿ ಇಂಗಾಲ ಅಷ್ಟೊಂದು ಅಲ್ಲಿ ಅದರ ವಾತಾವರಣದಲ್ಲಿ ಸೇರಿಕೊಂಡಿದ್ದಾಗಲಿಂದಲೇ.